ಎಲ್ಲರ ಕೈಲಿ ಆಮೆ ಇತ್ತು. ನಾನು ತುಂಬ ಕಷ್ಟದಲ್ಲಿದ್ದೆ ಕೊಂಡು ನನ್ನ ಫ್ರೆಂಡ್ ಇದನ್ನು ಸಜೆಸ್ಟ್ ಮಾಡಿದೆ, ಹಾಕ್ಕೊಂಡೆ. ಸಂಜೆ ಆಗೋದ್ರೊಳಗೆ ಕಷ್ಟವೇ ಪರಿಹಾರ ಇತ್ತು ಅಂತ. ಕ್ಲೋಸ್ ಆ್ಯಂಡ್ ಎಂಟ್ರನ್ಕ ಏನೇನಿಸ್ತು ಮಾಡಿದ್ದಾನೆ, ಇದೆಲ್ಲ ನಡಿಬೇಕಲ್ಲ ಗುರುಜಿ ಅಂತ. ಒಳಗೆ ಅದೇ ಮನುಷ್ಯ 1-1/4 ಗಂಟೆ ಮೊದಲು ಕೈ ಕೊಟ್ಟು ಚೆನ್ನಾಗಾಗಲಿ, ಎಷ್ಟು ಖುಷಿ ಆಯ್ತು ಗೊತ್ತಾ ನೀನು ಮಾಡಿದ್ದು ಅಂತ. ಈ ಮೆಟ್ಲು ಇಳಿದಿಲ್ಲ, ನಾನು ಅಲ್ಲಿ ಪಾಟ್ ಹತ್ರ ಇದ್ದೆ. ಈ ಟೈಮ್ ಪಾಸಲ್ಲಿ ನಿಮಗೆ ಆನಂದ ಪಡಬೇಕು, ಖುಷಿ ಪಡ್ತಾ ಇದ್ದೀರಿ. ಅದು ದೊಡ್ಡದು ಟ್ರ್ಯಾಪಲ್ಲಿ ಇದ್ದೀವಿ ಅಂತ ಗೊತ್ತಿಲ್ಲ ನಿಮಗೆ. ಡಾಕ್ಟ್ರು ಪಾಪ ಬದುಕಲ್ಲ ಅಂದಿದ್ರು. ನಮ್ಮದೊಂದು ವಾದ ಆಯಿತು, ಬದುಕಿಸೇ ತೀರ್ತೀವಿ ಅಂತ. ಅಮ್ಮ ಬದುಕಿದ್ದಾಳಲ್ಲ ಸುವಾಸ, ಅಲ್ಲಿ ನೀವು ಬ್ಲೆಸ್ ಮಾಡಿದ್ರಿ, ಅವನಿಗೇನಿರಲಿಲ್ಲ 300 ರೂಪಾಯಿ ಕೊಟ್ಟರೆ ಅವನಿಗೆ ಮನೆ ಆಯಿತು ಗುರುಜಿ, ಎಷ್ಟು ಒಳ್ಳೆ ಮನೆ ಕಡೆ ಇಂಟೀರಿಯರ್ ಹೆಂಗೆಲ್ಲ ಕಟ್ಟಿದ್ದಾನೆ ಗೊತ್ತಾ ಅಂತ. ನಾನು ಹೇಳಿದೆ, ಅವ್ರ ಮನೇಲಿ 2 ವರ್ಷದ ಹಿಂದೆ ಅವ್ರ ತಮ್ಮ ಸುಸೈಡ್ ಮಾಡಿಕೊಂಡ್ರು. ನೀನು ನಾಳೆ ಕೇಳು, ನಾನು ನಿಂಗೆ ಇದು ಅನುಗ್ರಹ ಮಾಡ್ತೀನಿ, ನಿಮ್ಮ ಮನೇಲೂ ನಿನ್ನ ತಮ್ಮ ಸುಸೈಡ್ ಮಾಡಿಕೊಳ್ಳಿ. ಸಂಸಾರದಲ್ಲಿ ಸತ್ಯ ಪ್ರೀತಿ ದಯೆ ಇಲ್ಲ ಅಂದರೆ ಅದು ಸಂಸಾರ ಅಲ್ಲ, ಸಂಹಾರ. ನಮ್ಮ ದೂರ ಹೋಗೋದು ಯಾಕೆ, ಇದರ ಎಕ್ಸಾಂಪಲ್ ಕೊಡ್ತೀನಿ. ಇದು 6 ತಿಂಗಳಲ್ಲಾದ ಹಾಲು, ಒಂದು ಮ್ಯಾಜಿಕ್. ಹೇಮಂತನ ಹತ್ರ ಪಾಪ ದುಡ್ಡಿರಲಿಲ್ಲ, ಬ್ಯಾಂಕೆಲ್ಲ ಲೋನ್ ಮಾಡಿ ಕಟ್ಟಿದ. ಮದುವೆ ಮನೆ ಮಾಡೋಣ ಅಂತಿದ್ದ. ಏನು ಮಾಡೋದು, ಕೊರೋನಾ ದಸೆಯಿಂದ ಈಗ ನಂದೇ ಮದುವೆ ಮನೆ ಆಗಿದೆ. ನಂದೀಗ 4ನೇ ಫಂಕ್ಷನ್, ಫ್ರೀ ಅಲ್ಲ ಆಶ್ರಮದಲ್ಲಿ. ಹಾಗಾಗಿ ಅವನು ಇದನ್ನು ಶುರು ಮಾಡಿದಾಗ ಅವನ ಫ್ರೆಂಡ್ಸು ನೆಂಟರೆಲ್ಲ ಬಂದಿದ್ರು. ಹೆಸರು ಬೇಡ, ಅವರ ಮುಖ ಎಲ್ಲ ನಾನು ನೋಡ್ತಾ ಇದ್ದೆ. ಒಬ್ಬರ ಮುಖದಲ್ಲೂ ಖುಷಿ ಇಲ್ಲ. ಅದೇ ಟೈಮು ನಮ್ಮ ಆಶ್ರಮದವರು ಬಂದಿದ್ರು. ನಮ್ಮ ಆಶ್ರಮದವರಂದರೆ ನನ್ನ ನೆಂಟರುಗಳೆಲ್ಲ ಬಂದಿದ್ರು. ಹೇಮಂತಣ್ಣ ಚೆನ್ನಾಗಾಯ್ತು ನಿಜವಾಗ್ಲು, ಎರಡನ್ನೂ ನೋಡ್ತಾ ಇದ್ದೆ ನಾನು. ಆಮೇಲೆ ಹೊರಗೆ ಬಂದು ಅವರ ನೆಂಟರುಗಳನ್ನು ನಮ್ಮ ಸ್ವಲ್ಪ ಒಂದು ಕ್ಯೂರಿಯಾಸಿಟಿಗೆ ಕೇಳಿ ಆಯಿತು. ಒಬ್ಬರು ಕ್ಲೋಸ್ ನೆಂಟ್ರನ್ಕ ಏನೇನಿಸ್ತು ಮಾಡಿದ್ದಾನೆ, ಇದೆಲ್ಲ ನಡಿಬೇಕಲ್ಲ ಗುರುಜಿ ಅಂತ. ಒಳಗೆ ಅದೇ ಮನುಷ್ಯ 1-1/4 ಗಂಟೆ ಮೊದಲು ಕೈ ಕೊಟ್ಟು ಚೆನ್ನಾಗಾಗಲಿ, ಎಷ್ಟು ಖುಷಿ ಆಯ್ತು ಗೊತ್ತಾ ನೀನು ಮಾಡಿದ್ದು ಅಂತ. ಈ ಮೆಟ್ಲು ಇಳಿದಿಲ್ಲ, ನಾನು ಅಲ್ಲಿ ಪಾಟ್ ಹತ್ರ ಇದ್ದೆ. ಅದಕ್ಕೆ ನಾವು ವೈದಿಸ್ ಕುಲವೇರಿ. ನೀವು ಚೆನ್ನಾಗಿದ್ದಾಗ ಒಂದು, ನೀವು ಚೆನ್ನಾಗಿಲ್ಲಾಗ ಇನ್ನೊಂದು. ಇದಕ್ಕೆ ನೀವು ಹೆಸರಿಟ್ಟಿದ್ದು ಸಂಸಾರ. ಈ ಟೈಮ್ ಪಾಸಲ್ಲಿ ನಿಮಗೆ ಆನಂದ ಪಡಬೇಕು, ಖುಷಿ ಪಡ್ತಾ ಇದ್ದೀರಿ. ಅದು ದೊಡ್ಡದು ಟ್ರ್ಯಾಪಲ್ಲಿ ಇದ್ದೀವಿ ಅಂತ ಗೊತ್ತಿಲ್ಲ ನಿಮಗೆ. ನಮ್ಮ ಆಶ್ರಮದ ರುದ್ರ ಟೀಮು ಹುಡುಗರಿಗೆ ನಾವು ಕೇಳಿತ್ತೊಂದಿನ, ಹುಷಾರಿಲ್ಲ ಆಯಿತು ಒಬ್ಬರ ಅಮ್ಮನಿಗೆ, ಸುವಾಸನ ಮಲನ. ಶುರು ದಿನ ನಾನು ಕೇಳಿದ್ದೆ, ಆ ಹುಡುಗರನ್ನೆಲ್ಲ ಕರೆದಲ್ಲೇ ಇದ್ದಾನೆ. ಡಾಕ್ಟ್ರು ಪಾಪ ಬದುಕಲ್ಲ ಅಂದಿದ್ರು. ನಮ್ಮದೊಂದು ವಾದ ಆಯಿತು, ಬದುಕಿಸೇ ತೀರ್ತೀವಿ ಅಂತ. ಅಮ್ಮ ಬದುಕಿದ್ದಾಳಲ್ಲ ಸುವಾಸ? ಬದುಕಿದ್ದಾಳೆ. 4th ಸ್ಟೇಜ್ ಕ್ಯಾನ್ಸರ್. ಇಲ್ಲೇ ಇದ್ದಾಳಲ್ಲ, ಬದುಕದವಳೆ ಇದ್ದಾಳೆ, ಕೂತ. ಅವಳು ನನಗೆ ಯಾವಾಗಲೂ ಹೇಳೋದು ಸಿಕ್ಕಾಗೆಲ್ಲ, ನನ್ನ ಪ್ರಾಣ ಈಗ ಹೋಗುತ್ತೆ ಅಂತ. ಏನೇ ಆಗಿಲ್ಲ, ಅವಳು ಬದುಕಿದ್ದು. ನಾನು ಅವಳಿಗೆ ಒಂದೇ ಮಾತು ಹೇಳಿದ್ದೆ, ಬಿಲೀವ್ ಇನ್ ಯುವರ್ ವಿಲ್ ಪವರ್, ಬಿಲೀವ್ ಇನ್ ಲಾರ್ಡ್ ಪ್ರೆಸೆನ್ಸ್, ಬಿಲೀವ್ ಇನ್ ಲಾರ್ಡ್ ನೇಮ್. ಒಂದು ಜಪ ಹೇಳಿಕೊಟ್ಟಿದ್ದೆ ಅವಳಿಗೆ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂದ್ಕೊಳ್ತಿ. ನೀನೇ ಮಾಡು ಸ್ವರ್ಣ ಅವಳ ಹೆಸರು. ಯಾಕೆ ಕ್ಯಾನ್ಸರ್ ಹೋಗಲ್ಲ ನೋಡೋಣ. ಕಿಡ್ನಿ ಇಲ್ಲದೆ ತ್ರಿಕಾಲ ಶಿವಪೂಜೆ ಮಾಡಿ ಸಿದ್ಧಗಂಗೆ ಅವರು ಪ್ಯಾಂಕ್ರಿಯಾಸ್ ಇಲ್ಲದೆ ಕಿಡ್ನಿ ಸರಿ ಇಲ್ಲದೆ ಬದುಕಲಿಕ್ಕಾಗುತ್ತೆ ಅಂದರೆ ನಾವೆಲ್ಲ ಅದೇ ಮಣ್ಣಲ್ಲಿ ಹುಟ್ಟಿದ್ದೀವಿ. ಒಂದಿಷ್ಟು ಪಂಚಾಕ್ಷರಿ ಹೇಳಿ ನಮ್ಮ ಸಣ್ಣ BP ಕಂಟ್ರೋಲ್ ಮಾಡಿಕೊಳ್ಳಿಕ್ಕಾಗಲ್ವಾ? ನಮಗೆ ಉದಾಸೀನ, ನಮ್ಮ ಬದಲು ಬೇರೆ ಯಾರು ಪ್ರೇಯರ್ ಮಾಡಲಿ ಅಂತ. ಯಾಕೆ ಅದು ಉದಾಸೀನ? ನಿಮಗೆ ATM ಅಲ್ಲಿ ದುಡ್ಡು ಡ್ರಾ ಮಾಡ್ತಾ ಹಂಗೆ ಹೇಳೋದಿಲ್ಲಲ್ಲ, ದೇವರೇ ನನ್ನ ಬದಲು ಕಳ್ಳ ಅದರಲ್ಲಿ ಡ್ರಾ ಮಾಡಲಿ ಅಂತ ಒಬ್ಬರು ಹೇಳೋದಿಲ್ಲ. ಅದೇ ನಾ ಮೊನ್ನೆ ಕೇಳಿದ್ದು, ಹಾಸನದಲ್ಲಿ ನೀವು ಬ್ಲೆಸ್ ಮಾಡಿದ್ರಿ, ಅವನಿಗೇನಿರಲಿಲ್ಲ 300 ರೂಪಾಯಿ ಕೊಟ್ಟರೆ ಅವನಿಗೆ ಮನೆ ಆಯಿತು ಗುರುಜಿ, ಎಷ್ಟು ಒಳ್ಳೆ ಮನೆ ಕಡೆ ಇಂಟೀರಿಯರ್ ಹೆಂಗೆಲ್ಲ ಕಟ್ಟಿದ್ದಾನೆ ಗೊತ್ತಾ ಅಂತ. ನಾನು ಹೇಳಿದೆ, ಅವ್ರ ಮನೇಲಿ 2 ವರ್ಷದ ಹಿಂದೆ ಅವ್ರ ತಮ್ಮ ಸುಸೈಡ್ ಮಾಡಿಕೊಂಡ್ರು. ನೀನು ನಾಳೆ ಕೇಳು, ನಾನು ನಿಂಗೆ ಇದು ಅನುಗ್ರಹ ಮಾಡ್ತೀನಿ, ನಿಮ್ಮ ಮನೇಲೂ ನಿನ್ನ ತಮ್ಮ ಸುಸೈಡ್ ಮಾಡಿಕೊಳ್ಳಿ. ಅದು ಬೇಡಂತೆ ಅಲ್ವಾ? ಪ್ರಾಕ್ಟಿಕಲ್ ಚರ್ಚೆ ಮಾಡ್ತಾ ಇರೋದು ನಾನು. ನಾವು ದೇವರ ಹತ್ರ ಬರೀ ಕೇಳುವುದೇನು, ಕಂಫರ್ಟ್ ಆಗಿಡು ಅಂತ.
ನಾನು ಕಂಫರ್ಟ್ ಆಗಿರಬೇಕು, ನಾನೇನೂ ಮಾಡಲ್ಲ, ಕಂಫರ್ಟ್ ಆಗಿರಬೇಕು. ಇಲ್ಲಿ ಬೆಳಗ್ಗೆ ನನಗೆ ಒಬ್ಬನಿಗೆ ಒಂದು ಪ್ರಶ್ನೆಗೆ ಉತ್ತರ ಕೊಡ್ತೆ, ನನಗೆ ಮನೆ ಆಗಿಲ್ಲ ಅಂತ. ಆಯಿತು, ಮುಂದಿನ ವರ್ಷ ನಿಮಗೆ ಮನೆ ಆಗಲಿ ಅಂತ ಬ್ಲೆಸ್ ಮಾಡಿ ಆಯಿತು. ಅವ್ನು ನೆಕ್ಸ್ಟ್ ನನಗೆ ಕ್ವಶನ್ ಕೇಳಿದೆ, ತಮ್ಮನ ಮಗನ ಆರೋಗ್ಯ ಸರಿ ಇಲ್ಲ. ಮತ್ತೆ ಸ್ವಲ್ಪತ್ತು ಬಿಟ್ಟು ಇನ್ನೊಂದು ಸ್ವಲ್ಪತ್ತು ಬಿಟ್ಟಿದ್ರೆ ಅವನು ಕೊನೆ ಪ್ರಶ್ನೆ ತೆಗಿತಿದ್ರೆ ನಾನು ಮೋದಿ ಆಗಬೇಕು ಅಂತ. ಕೇಳವನಿಗೂ ಮಿತಿ ಇಲ್ಲ, ಕೊಡವನಿಗಾದರೂ ತಲೆ ಸರಿ ಇರಬೇಕಲ್ಲ. ಅಲ್ವಾ? ಈಗ ನಮ್ಮ ಮಣಿ ಹೆಗಡೆ ಈಗ ನೆಕ್ಸ್ಟ್ ಜ್ಞಾನೋದಯ ಆಯಿತು ಅಂತ ಕೊಳ್ಳುವ. ಮಣಿ ಹೆಗಡೆ ನಾನು ರಜನಿಕಾಂತ್ ಆಗಬೇಕು ಅಂದರೆ ಆಗ್ತದ ಮಣಿ ಹೆಗಡೆ? ಫಸ್ಟು ನಿಮ್ಮ ಅವಶ್ಯಕತೆ ಏನಿದೆ ಅದನ್ನು ಮೊದಲು ಲಿಮಿಟ್ ಹಾಕ್ಕೊಳ್ಳಿ. ನಾನು 7ನೇ ಕ್ಲಾಸಿನ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. ನನ್ನ ತಂದೆ ಇಬ್ಬರು ಆಫೀಸಿಗೆ ಹೋಗೋದು. ತಂದೆ ಒಂದು ಕಂಪ್ಲೇಂಟ್ ಇತ್ತು, ನೀನೇನು ಮಾಡಿದ್ದಿ ಅಂತ ಅಮ್ಮನಿಗೊಂದಿನ ಪ್ರಶ್ನೆ ಹಾಕಿದ್ರು. ಆದರೂ ನಮ್ಮ ಟಾಪಿಕ್ಗೆ ತಕ್ಕೊಳ್ತೀನಿ, ಪಕ್ಕದವ್ರದ್ದೇ ಆಗ್ತಾಯಿ. ಅಪ್ಪನಿಗೆ ಕೇಳಿದೆ, ನಾಳೆಯಿಂದ ಅಮ್ಮ ಅಡುಗೆ ಮಾಡಲ್ಲ, ನೀನು ಮಾಡಿ ನನಗೆ ಸ್ಕೂಲಿಗೆ ಕಳಿಸ್ಬೇಕು. ಪಾಪ ಅವರು ಚಾಲೆಂಜನ್ನು ಸ್ವೀಕಾರ ಮಾಡಿದರು. 2 ದಿನ ಜೋರು ಅಡುಗೆ ಆಯಿತು ನಮ್ಮ ಮನೇಲಿ. 3ನೇ ದಿನಕ್ಕೆ ಅವರಿಗೆ ಪಾತ್ರೆ ತೊಳಿಲಿಕ್ಕೆ ಬೋರ್ ಹೊಡಿತ್ತು, ಅಡುಗೆ ಇಲ್ಲ. ಮತ್ತು ನಮ್ಮ ಹಳ್ಳೀಲಿ ಮಗ ಅಂತ ಕರೀತಾರೆ, ಮಗು ಅಂತ. ಅವಳೆ ನಾಳೆಯಿಂದ ನಿನಗೆ ಬೆಳಗ್ಗೆ ಗಂಜಿ ಆಗ್ಬೋದಲ್ಲ, ರಾತ್ರಿ ನಾನು ಬಂದು ಅಡುಗೆ ಮಾಡಿಕೊಡ್ತೀನಿ. ಯಾಕೆ ಇದನ್ನು ಹೇಳಿದೆ, ನಾನು ನಮ್ಮ ಅಪ್ಪನಿಗೆ ಆಮೇಲೆ ಕೇಳಿದೆ, ನಿನಗೀಗ ಅಮ್ಮನ ಕಷ್ಟ ಗೊತ್ತಾಯ್ತಾ? ಇದು ಅತ್ತೆ ಸೊಸೆ ಗಲಾಟೆಗೆ, ಗಂಡ ಹೆಂಡತಿ ಗಲಾಟೆಗೆ ಹೇಳ್ತಾ ಇರೋದು. ಸಂಸಾರದಲ್ಲಿ ಸತ್ಯ, ಪ್ರೀತಿ, ದಯೆ ಇಲ್ಲ ಅಂದರೆ ಅದು ಸಂಸಾರ ಅಲ್ಲ, ಸಂಹಾರ. ನಾವು ಟಿ ವಿ ನೋಡಲ್ಲ, ಆದರೆ ಭಾರಿ ಅಡ್ವರ್ಟೈಸ್ ಇರುತ್ತೆ. ಅವಳ ಅಡ್ವರ್ಟೈಸಲ್ಲಿ ನಾನು ತುಂಬ ಕಷ್ಟದಲ್ಲಿದ್ದೆ ಕೊಂಡು ನನ್ನ ಫ್ರೆಂಡ್ ಇದನ್ನು ಸಜೆಸ್ಟ್ ಮಾಡಿದೆ, ಹಾಕ್ಕೊಂಡೆ. ಅಯ್ಯೋ, ಸಂಜೆ ಆಗೋದ್ರೊಳಗೆ ಕಷ್ಟವೇ ಪರಿಹಾರ ಇತ್ತು ಅಂತ. ಈಗ ಮಣಿ ಹೆಗಡೆ ಭಾರಿ ಸ್ಪೀಡ್ ಇದ್ದಾರೆ. ನಾನೊಂದು ಆಮೆ ಜೀವಂತ ಅವರ ಕಾಲಿಗೆ ಕಟ್ತೀನಿ, ಕೂರ್ಮನ ಪೂಜೆ ಮಾಡಿ ಕಟ್ಟೋಣ. ಮಣಿ ಹೆಗಡೆ ಆಮೆ ಥರ ನಿಧಾನ ಆಗ್ತೀರಾ? ಇಲ್ಲ ನೋಡಿ, ಇಲ್ಲಂತೆ. ನಮ್ಮ ಆಡಿಟ್ರ್ ಪಾಪ ಎಲ್ಲ ಚಾನೆಲಲ್ಲೂ ಯಾವುದು ಆರ್ಥಿಕತೆಯ ತಜ್ಞರವರು, ಅವ್ರು ಹೋಗಿ ಹೇಳ್ತಾ ಇರ್ತಾರೆ. ಆಡಿಟ್ರಿಗೆ ಹೇಳೋದು, ಇನ್ನು ಆಡಿಟ್ರ್ ಹೇಳಬೇಕು, ಇನ್ನು ಆರ್ಥಿಕತೆ ಆದರೆ ಗೌರ್ಮೆಂಟನ್ನು ಜನ ಬೈಕಳ್ಬೇಡಿ, ನಮ್ಮ ಹತ್ರ ಒಂದು ಬಿಳಿ, ಕಪ್ಪು, ಒಂದು ಹಸಿರು ಆಮೆ ಬೇಕಾದ್ರೆ ಪೇಂಟ್ ಹೊಡಿತೀವಿ, ನಾನು ಆಡಿಟ್ರು, ಅದನ್ನು ಕೊಡ್ತೀವಿ ಆಶ್ರಮದ ವತಿಯಿಂದ ಫ್ರೀಯಾಗಿ, ಒಂದು ಟ್ಯಾಂಕ್ ಸಮೇತ ಮನೇಲಿಡಿ, ದುಡ್ಡಾಗ್ತದೆ. ನಮ್ಮ ಅಂಧವಿಶ್ವಾಸದ ಪೊರೆ ಎಲ್ಲಿ ತನಕ ಹೋಗಲ್ವೋ, ನಮ್ಮ ಅಂಧತ್ವ ಹೋಗಲ್ವೋ, ಅಲ್ಲಿ ತನಕ ನಾವು ಉದ್ಧಾರ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಒಳಗಿರೋ ಅಂಧಕಾರ ನಮಗೆ ಅರ್ಥ ಆಗಬೇಕು. ಇನ್ನೊಂದಿಷ್ಟು ನೋಡಿದ್ದೀನಿ, ನನ್ನ ಮಗ ಓದ್ತಾ ಇಲ್ಲ, ಅದಕ್ಕೆ ನಾನು ಈ ದೇವಸ್ಥಾನಕ್ಕೆ ಹೋಗಿ ದೀಪ ಹಚ್ತಾ ಇದ್ದೀನಿ, ಹಚ್ಚಿದ ಮೇಲೆ ಅವನು ಓದ್ತಾ ಇದ್ದಾನೆ ಅಂತ ಯಾರಿಗಾರ ಅನಿಸಿದೆಯಾ? ನೀವು ನಿಮ್ಮ ನೆಕ್ಸ್ಟ್ ಪೀಳಿಗೆಗೆ ಹೋಗ್ತಾ ಓದು ಅಂತ ಹೇಳಬೇಕು ಬಿಟ್ಟರೆ, ಅಪ್ಪ ಅಮ್ಮ ಈ ಉಂಗುರ ಹಾಕು ಅಂತ ಹೇಳಕೂಡದು. ಮಕ್ಕಳಿಗೆ ಓದು ಅಂತ ಹೇಳಬೇಕು, ಇಲ್ಲ ಅವನನ್ನು ಕೋಚಿಂಗಿಗೆ ಸೇರಿಸ್ಬೇಕು, ಇಲ್ಲ ಅವನನ್ನು ಕೂರಿಸಿ ಕೇಳಬೇಕು, ನಿನಗೆ ಇಂಟ್ರೆಸ್ಟ್ ಇದೆಯಾ ಇಲ್ವಾ? ಕಾರಣ ಏನು? ನಿಮಗೊಂದು ಎಕ್ಸೈಟ್ಮೆಂಟ್ ಉಂಟು, ಬೇಗ ನಮ್ಮ ಪ್ರಾಬ್ಲಮ್ ಸಾಲ್ವ್ ಆಗಬೇಕು ಅಂತ. ಹೇಗೆ ಸಾಧ್ಯ? ಪ್ರಾಬ್ಲಮ್ ಕ್ರಿಯೇಟ್ ಮಾಡಿದ್ದು ನಾವಾಗಿ, ಪ್ರಾಬ್ಲಮನ್ನು ಸಾಲ್ವ್ ಮಾಡಿಕೊಳ್ಬೇಕಾಗಿದ್ದು ನಾವೇ. ಯಾವುದೇ ಉಂಗುರಗಳಾಗಲಿ ಏನೋ ಮಾಡಿದರೆ ಏನೂ ಯಾಗ ಯಜ್ಞಗಳ ಫಲಿಸುತ್ತೆ. ಯಾರೋ ಹೇಳಿದರು ಹೋಮವನ್ನು ಫಲಿಸುತ್ತೆ. ಯಾವಾಗ? ಹೋಮ ಮಾಡೋವನಿಗೆ ಚಿತ್ತಶುದ್ಧಿ ಇರಬೇಕಂತೆ. ಚಿತ್ತಶುದ್ಧಿ ಅಂದರೆ ಅವನಿಗೆ ದುಡ್ಡಿನ ಮೇಲೆ ಆಸೆ ಇರಬಾರ್ದು, ಅಂಥವನು ಹೋಮ ಮಾಡಿದರೆ ಫಲಿಸುತ್ತೆ. ಈಗ ಹಾಗಲ್ಲಲ್ಲ. ದೇವಸ್ಥಾನದಲ್ಲಿ ಹೋಗೋ ಮೊದಲೇ ಒಂದು ಲಿಸ್ಟ್ ನೋಡಿದ್ದು ನಾವು, ಮೃತ್ಯುಂಜಯ ಹೋಮ 1.5 ಲಕ್ಷ. ನಾವು ಹೇಳಿತ್ತು 1.5 ಲಕ್ಷಕ್ಕೆ 2 ಈಶ್ವರಲಿಂಗ ಬರುತ್ತಲ್ಲ. ನನಗೆ ಪ್ರತಿ ಸಲ ಬಂದಾಗಲೂ ನನಗೆ ಆಶ್ರಮದಲ್ಲಿ ಸಾಮಾನ್ಯ ಕ್ವಶನ್, ನಮ್ಮನೇಲಿ ಶಾಂತಿ ಇಲ್ಲ, ಶಾಂತಿ ಇಲ್ಲ. ಶಾಂತಿ ಇರಲಿಕ್ಕೆ ನಿಮ್ಮ ತಲೆಯಲ್ಲಿ ಇಷ್ಟು ಭ್ರಾಂತಿ ಉಂಟು. ಹೋದ ದೇವಸ್ಥಾನದ ಪ್ರಸಾದ ಇಲ್ಲಿಂದ ಇಲ್ಲಿ ತನಕನೂ ಹಚ್ಕೊಳ್ಳೋದು, ಎಲ್ಲ ಹಚ್ಚಿ, ಇಲ್ಲ ಹಚ್ಚಿ, ಇಲ್ಲಿ ಹಚ್ಚಿ, ಇಲ್ಲಿ 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 ಬಿಟ್ಟರೆ ಇದೆಲ್ಲ ತೆಗೆದು ಇಲ್ಲೆಲ್ಲ ಹಚ್ಚಿ. ಕುತ್ತಿಗೆ ತುಂಬ ಇದ್ದು ದೇವಸ್ಥಾನದ ತಾಯ್ತ ಪೂರ್ತಿ ಉಂಟು. ನಾಳೆ ಎಲ್ಲರೂ ಇವನಿಗೆ ಶಾರ್ಟ್ ಸರ್ಕ್ಯೂಟ್ ಆದರೆ ಬೇಗ ಸಾಯ್ತಾನ, ಯಂತ್ರಗಳಲ್ಲಿ ಬೇಗ ಕರೆಂಟ್ ಪಾಸ್ ಆಗ್ತದೆ. ವಾಸ್ತು ಜ್ಯೋತಿಷ್ಯಗಳ ಹಿಂದೆ ಹೋಗೋ ಬದಲು ಕಷ್ಟಪಟ್ಟು ದುಡಿಯೋದನ್ನೇ ಕಲಿಯುವ. ಮೋದಿ ಆಗಲಿ, ಗಾಂಧಿ ಆಗಲಿ, ವಾಜಪೇಯಿ ಆಗಲಿ,
ಇಂದಿರಾ ಗಾಂಧಿ ಆಗಲಿ, ಮದರ್ ತೆರೇಸಾ ಆಗಲಿ, ಶಂಕರಾಚಾರ್ಯರಾಗಲಿ, ರಾಮಾನುಜರಾಗಲಿ, ಮಧ್ವರಾಗಲಿ, ಆಚಾರ್ಯತ್ರಯರಿರೋದಂತೆ ಇಂಡಿಯಾಕ್ಕೆ. ಅವರು ಯಾರು? ಸಿದ್ಧಗಂಗೆ ಸ್ವಾಮಿಗಳು. ನಾವು ನೋಡಿದವರು, ಇವರು ನೋಡದಿದ್ದವರು ಬಿಡಿ, ನೋಡಿದವರೊಬ್ಬರು ಇದ್ದಾರೆ. ಸಿದ್ಧಗಂಗೆ ಸ್ವಾಮಿಗಳಾಗಲಿ, ಮಾಣಿಕೇಶ್ವರಿ ಆಗಲಿ, ಯಾರು ಇಂಥದ್ದನ್ನು ಸಜೆಸ್ಟೇ ಮಾಡಲಿಲ್ಲ. ನಾವು ಅಂಗಡಿಗೆ ಹೋಗಿ ಮಾಲಲ್ಲಿ ಕೇಳ್ತೀವಿ, ದಿ ಬೆಸ್ಟ್ ಪ್ರಾಡಕ್ಟ್ ಕೊಡಿ ಅಂತ. ಯಾಕೆ ದಿ ಬೆಸ್ಟ್ ಕ್ಯಾರೆಕ್ಟರನ್ನು ನೀವು ನಿಮಗೆ ಇಂಪ್ಲಿಮೆಂಟ್ ಮಾಡ್ಕೊಳಲ್ಲ ಅನ್ನೋ ದೊಡ್ಡ ಪ್ರಶ್ನೆ. ಯಾರು ಕಾವಿ ಹುಟ್ಟು ಬರುವಾಗಿಲ್ಲ, ಯಾರು ರುದ್ರಾಕ್ಷಿ ಹಾಕ್ಕೊಂಡು ಬರುವಾಗಿಲ್ಲ, ದಬ 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 ಬಿದ್ದಾಯ್ತು. ಒಂದು ಪ್ರಶ್ನೆ ಹಾಕಲ್ಲ, ಇಫ್ ಹೀ ಸನ್ಯಾಸಿ ಆರ್ ನಾಟ್. ನಮ್ಮ ಹೆಂಗಸರಲ್ಲಿ ನೋಡಿದ್ದೀನಿ, ತುಂಬ ಈ ಜ್ಯೋತಿಷ್ಯ ಕಲ್ತವರಲ್ಲ, ಹಿತ್ನಳ್ಳಿ ನಾಗೇಂದ್ರ ಭಟ್ರಂತೆಲ್ಲ ಇದ್ದಾರೆ, ಮಹಾಜ್ಞಾನಿಗಳು. ಜ್ಯೋತಿಷ್ಯ ಅನ್ನೋದೊಂದು ವಿದ್ಯೆ. 95 ವರ್ಷ ಅವರು ಸಾಗರದ ಹತ್ರ ಇದ್ದಾರೆ. ನಾನು ಸುಮಾರು ಈ ಯಂತ್ರ ಎಲ್ಲ ಬರೆಯೋರಿಗೆ, ನೀವು ಲಕ್ಷ್ಮಿ ಯಂತ್ರ ಬರಿತೀರಿ, ಮಹಾ ಸುದರ್ಶನ ಯಂತ್ರ ಬರಿತೀರಿ, ಎಂತೆಂತೋ ಯಂತ್ರಗಳನ್ನು ಬರೆದು 5 ರೂಪಾಯಿಗೆ ಈಗ ಮಾರಾಟಕ್ಕೆ ಉಂಟದು. ದೇವಸ್ಥಾನದ ಹತ್ರ ಮಾರ್ತಾ ಇರ್ತಾರೆ ಈ ಗ್ರಹದ ಯಂತ್ರ. ಸರಿ, ಇಷ್ಟು ಯಂತ್ರ ನಿನ್ನ ಹತ್ರ ಉಂಟು, ನೀನು ಯಾಕೆ ಇಲ್ಲಿ ಬೀದಿಲಿ ವ್ಯಾಪಾರ ಮಾಡ್ತಿದ್ದಿ? ನಿಂಗೆ ಐಶ್ವರ್ಯ ಲಕ್ಷ್ಮಿ ಮನೇಲಿ ಕೂತಿರ್ಬೇಕಿತ್ತಲ್ಲ ಇಷ್ಟೊತ್ತಿಗೆ. ಈ ಒಂದು ಕ್ವಶನ್ ನೀವು ಅವರಿಗೆಲ್ಲ ಕೇಳಿದರೆ ಅವರು ಕಷ್ಟಪಟ್ಟು ದುಡಿತಿದ್ರು, ಜನರಿಗೆ ಮಂಗ ಮಾಡ್ತಿರ್ಲಿಲ್ಲ. ನಮ್ಮ ಹೆಂಗಸರಿಗೆ ಒಂದು ರಿಕ್ವೆಸ್ಟ್ ಮಾಡಿದ್ದು, ನನಗೆ ಕೆಟ್ಟದಾಯಿತು, ನಮ್ಮ ಮನೇಲಿ ಏನೋ ತೊಂದರೆ ಇದೆ. ನಿಮ್ಮ ಮನೇಲಿ ತೊಂದರೆ ಇಲ್ಲ, ನಿನ್ನ ಮನಸ್ಸಲ್ಲಿ ತೊಂದರೆ ಇರೋದು. ದುಃಖ ಬರೋದು ಮನಸ್ಸಿಗೆ, ಖುಷಿ ಆಗೋದು ಮನಸ್ಸಿಗೆ. ದುಃಖ ಯಾಕೆ ಬಂತು ಅಂತ ಹುಡುಕಿ. ಮದುವೆ ಆದ ತಕ್ಷಣ ಏನಾಗುತ್ತೆ ಗಂಡಂದ್ರಿಗೆ, ನನ್ನ ಹೆಂಡತಿಗೆ ನೋವಾಗಬಾರ್ದು, ತಾಯಿಗೆ ನೋವಾದರೂ ತೊಂದರೆ ಇಲ್ಲ. ರೀಸನ್ ಏನು? ಗಂಡನಿಗೆ ಅಪೇಕ್ಷೆ ಇರುತ್ತೆ, ಅವಳು ನನ್ನ ಕಾಮದಲ್ಲಿ ಜೊತೆಗಿರಬೇಕು, ನನಗೆ ಊಟ ಹಾಕ್ಲಿಕ್ಕೆ ಜೊತೆಗಿರಬೇಕು, ನನ್ನ ಪ್ರತಿಯೊಂದು ದುಃಖ ಅವಳ ಹತ್ರ ಶೇರ್ ಮಾಡಬೇಕು. ತಾಯಿಗಿಂತ ತಾಯಿನಾರು ಬಿಡ್ತೀನಿ, ಅವಳನ್ನು ಬಿಡಲ್ಲ. ನಾನು ಹೆಂಡತಿ ತಾಯಿನೇ ಬಿಡಿ ಅಂತ ಹೇಳ್ತಿಲ್ಲ. ನಾನೀಗ ನಿಮ್ಮ ಹತ್ರ ಯಾವ ಭಯ ಇಲ್ಲದೆ ಸತ್ಯ ಮಾತಾಡ್ತಿದ್ದೀನಲ್ವ, ಅದೇ ಸತ್ಯವನ್ನು ನಿಮ್ಮ ಹೆಂಡತಿ ಅಮ್ಮನ ಹತ್ರ ಒಟ್ಟಿಗೆ ಕೂತು ಮಾತಾಡಿದರೆ ಆ ಮನೇಲಿ ಯಾವತ್ತೂ ಡೈವರ್ಸು ಆಗಲ್ಲ, ಗಲಾಟೆಯೂ ಆಗಲ್ಲ. ಡೈವರ್ಸ್ ಆಗೋದು ಮೈಂಡ್ ಡೈವರ್ಟ್ ಆದಾಗ.